ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ತೆರೆಕಂಡ ದಿ ಓವರ್ ನೈಟ್ ಎಂಬ ಅಮೇರಿಕನ್ ಸೂಪರ್ ನ್ಯಾಚುರಲ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1985ರಲ್ಲಿ. ಆಗ ನಾವು ಒಂದು ಬೇಸ್ಮೆಂಟ್ನಲ್ಲಿ ಡಿಮೋನಿಕ್ ಸಿಂಬಲ್ಗಳನ್ನು ಬರೆದು ಡೆವಿಲ್ನನ್ನು ಆರಾಧಿಸುತ್ತಿರುವ ಒಬ್ಬ ಹುಡುಗನನ್ನು ನೋಡ್ತೀವಿ. ಹೀಗೆ ಆತ ಒಂದು ಬುಕ್ಕನ್ನು ಹಿಡಿದು ಡೀಮನ್ನನ್ನೇ ಭೂಮಿಗೆ ಕರೆಸುವ ರಿಚುವಲ್ ಮಾಡುವಾಗ ಅವನಿಗೆ ತನ್ನ ತಂದೆ ತಾಯಿ ಹಾಗೂ ತಂಗಿ ಜಗಳವಾಡುತ್ತಿರುವ ಶಬ್ದ ಕೇಳುತ್ತೆ. ಅದರಿಂದ ಅವನಿಗೆ ಡಿಸ್ಟರ್ಬ್ ಆಗುವಾಗ ಆ ಜಾಗದಲ್ಲಿ ಬ್ಲ್ಯಾಕ್ ಲಿಕ್ವಿಡ್ ಬೀಳಲು ಶುರುವಾಗುತ್ತೆ. ಅದನ್ನು ನೋಡಿದ ಕೂಡಲೇ ಹೆದರಿದ ಆತ ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗುವುದು ಹಲವಾರು ವರ್ಷಗಳ ನಂತರ. ಆಗ ನಾವು ವೆಕೇಷನ್ಗೆ ಹೋಗಲು ತಯಾರಾಗುತ್ತಿರುವ ಲವರ್ಸ್ಗಳನ್ನು ನೋಡ್ತೀವಿ. ಅವರ ಹೆಸರು ಜೆಸ್ಸಿ ಹಾಗೂ ಡೇವಿಡ್ ಎಂದು. ಅದಕ್ಕಿಂತ ಮುಂಚೆ ಅವರು ಒಂದು ಆಂಟಿಕ್ ಶಾಪ್ಗೆ ಹೋಗ್ತಾರೆ. ಹೋಗಿ ಆ ಜಾಗವನ್ನು ನೋಡುವ ಜೆಸ್ಸಿಯ ಬಳಿ ವಿಚಿತ್ರವಾಗಾಡುತ್ತಾ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ ಅವನು, ನಾನು ನಿಮ್ಮ ದೊಡ್ಡ ಫ್ಯಾನ್, ನಿಮ್ಮ ಜೊತೆ ನನಗೆ ಒಂದು ಸೆಲ್ಫಿ ಬೇಕು ಎಂದಾಗ ಜೆಸ್ಸಿ ಒಪ್ಪಿಕೊಳ್ತಾಳೆ. ಹೀಗೆ ಆ ಸೆಲ್ಫಿ ಸಿಕ್ಕ ಕೂಡಲೇ ಆ ವ್ಯಕ್ತಿ ಪುನಃ ಜೆಸ್ಸಿಗೆ ಕಾಣುವುದೇ ಇಲ್ಲ. ಸ್ನೇಹಿತರೆ, ಈ ಜೆಸ್ಸಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರ್ತಾಳೆ. ಹಾಗಾಗಿ ಆತ ಸೆಲ್ಫಿ ಬೇಕೆಂದು ಕೇಳಿದ್ದು. ಆದರೆ ಅವನ ವರ್ತನೆಯಿಂದ ಜೆಸ್ಸಿಗೆ ಸ್ವಲ್ಪ ಭಯವಾದ ಕಾರಣ ಡೇವಿಡ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೀಗೆ ಹೋಗುವಾಗ ಅವರ ಕಾರನ್ನು ಯಾರೋ ಬೇಕಂತಲೇ ಪಂಚರ್ ಮಾಡ್ತಾರೆ. ಏನೆಂದು ನೋಡಲು ಕಾರ್ನಿಂದ ಇಳಿದಾಗ ಇವರಿಬ್ಬರನ್ನು ಯಾರೋ ವಾಚ್ ಮಾಡುತ್ತಿದ್ದಾರೆ ಎಂದು ನಮಗೆ ಅನ್ನಿಸುತ್ತೆ. ಆ ಪಂಚರ್ ಟೈರನ್ನು ಚೇಂಜ್ ಮಾಡಲು ಅವರ ಬಳಿ ಮತ್ತೊಂದು ಟೈರ್ ಕೂಡ ಇರುವುದಿಲ್ಲ. ಆಗ ಅವರು ಆ ಫ್ಲ್ಯಾಟ್ ಟೈರ್ನಿಂದಲೇ ಮುಂದೆ ಸಿಗುವ ಟೌನ್ಗೆ ಹೋಗ್ತಾರೆ. ಹೋಗಿ ನೋಡಿದರೆ ಅಲ್ಲಿ ಯಾವೊಂದು ಕೂಡ ಕಾರ್ ಸರ್ವಿಸ್ ಸೆಂಟರ್ ಸಿಗದ ಕಾರಣ ಅಲ್ಲಿ ಸಿಕ್ಕ ಹೋಟೆಲ್ನ ಮುಂದೆ ಕಾರನ್ನು ನಿಲ್ಲಿಸಿ ಒಳಗೋಗ್ತಾರೆ. ನಂತರ ಹೋಟೆಲ್ನ ಒಳಗೋದರೆ ಅಲ್ಲಿಯೂ ಕೂಡ ಯಾರೊಬ್ಬರೂ ಇರುವುದಿಲ್ಲ. ಆಗ ಅಲ್ಲಿಗೆ ಸಲೀಂ ಎಂಬ ರಿಸೆಪ್ಷನಿಸ್ಟ್ ಬರ್ತಾನೆ. ಆಗ ಅವನಿಂದ ಒಂದು ರೂಮ್ ಪಡೆದ ಅವರಿಗೆ 409 ರೂಮನ್ನು ತೋರಿಸಿ ಅಲ್ಲಿಂದ ಹೊರಡುತ್ತಾನೆ. ಆಗ ಜೆಸ್ಸಿ ಕಾರ್ ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಲು ನೋಡಿದಾಗ ಆ ಜಾಗದಲ್ಲಿ ಅವಳಿಗೆ ಸಿಗ್ನಲ್ ಕೂಡ ಸಿಗುತ್ತಿರುವುದಿಲ್ಲ. ನಂತರ ಜೆಸ್ಸಿ ಸ್ನಾನ ಮಾಡಲು ಹೋದಾಗ ಆ ಬಾತ್ರೂಮ್ ಡೋರ್ ಅದಾಗದೇ ಲಾಕ್ ಆಗಿಬಿಡುತ್ತೆ. ಏನೇ ಮಾಡಿದ್ರೂ ಆ ಡೋರ್ ಓಪನ್ ಆಗುವುದೇ ಇಲ್ಲ. ಆಗ ಜೆಸ್ಸಿಗೆ ಅತಿಯಾದ ಭಯವಾದಾಗ ಲಾಕ್ ಓಪನ್ ಆಗುತ್ತೆ. ನಂತರ ಅವರಿಬ್ಬರು ಡಿನ್ನರ್ಗೆ ರೆಡಿಯಾಗಿ ರೂಮ್ನಿಂದ ಹೊರಬರ್ತಾರೆ. ಆಗ ಸಿಕ್ಕ ಸಲೀಂಗೆ ಆ ಡೋರ್ ಲಾಕ್ನ ಬಗ್ಗೆ ಹೇಳ್ತಾರೆ. ಈ ಸಮಯದಲ್ಲಿ ಜೆಸ್ಸಿಗೆ ಆ ಹೋಟೆಲ್ನಲ್ಲಿ ಇಬ್ಬರು ಹುಡುಗರು ಕಾಣ್ತಾರೆ. ನಂತರ ಅವರನ್ನು ಡಿನ್ನರ್ ಟೇಬಲ್ ಬಳಿ ಕರೆದುಕೊಂಡು ಬಂದ ಸಲೀಂ ವಿಚಿತ್ರವಾಗಿ ಆಡುತ್ತಿರುವುದನ್ನು ನೋಡಿ ಅವರಿಬ್ಬರಿಗೂ ನಗು ಬರುತ್ತೆ. ಆಗ ಬಂದ ಶೆಫ್ ಲಿಂಡಾ ಅವರಿಗೆ ಡಿನ್ನರ್ ಅರೇಂಜ್ ಮಾಡಿದರೆ ಬಂದ ಸಲೀಂ ಅವರಿಗೆ ಡ್ರಿಂಕ್ಸ್ ಸರ್ವ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆ ಹೋಟೆಲ್ನ ಓನರ್ ಆದ ಯುಜಿನ್ ಮುಂದ್ರೋ ಎಂಬ ವ್ಯಕ್ತಿ ಬರ್ತಾನೆ. ಆಗ ಯುಜಿನ್ ಮತ್ತೊಂದು ಟೇಬಲ್ನ ಬಳಿ ಹೋಗಿ ಅಲ್ಲಿದ್ದ ಬೆಟನ್ ಕೋರ್ಟ್ ಎಂಬ ವ್ಯಕ್ತಿಗೆ ಡ್ರಗ್ ಇಂಜೆಕ್ಷನ್ಗಳನ್ನು ಕೊಟ್ಟು ಏಮಾಳನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳ್ತಾನೆ. ಆಗ ಅಲ್ಲಿದ್ದ ಏಮಾ ಎಂಬಾಕೆ ಒಂದು ಇಂಜೆಕ್ಷನ್ ಅನ್ನು ಕದಿಯುತ್ತಾಳೆ. ಹಾಗೆ ನಮಗೆ ಅಲ್ಲಿ ಗಿಟಾರ್ ಪ್ಲೇ ಮಾಡುತ್ತಿರುವ ವ್ಯಕ್ತಿ ಕಾಣ್ತಾನೆ. ಅವನ ಕತ್ತಿನಲ್ಲಿ ಗಾಯದ ಕಟ್ ಮಾರ್ಕ್ಸ್ ಇದ್ದರೂ ಆತ ನಾರ್ಮಲ್ ಆಗಿಯೇ ಇರುತ್ತಾನೆ. ಇತ್ತ ಕಿಚನ್ನಲ್ಲಿ ಶೆಫ್ ಲಿಂಡಾ ಕೆಲಸ ಮಾಡುವಾಗ ಅಲ್ಲಿಗೆ ಬಂದ ಯಾರು ಲಿಂಡಾ ಮೇಲೆ ಮಚ್ಚಿನಿಂದ ದಾಳಿ ಮಾಡಿ ಸಾಯಿಸಿ ಬಿಡ್ತಾರೆ. ಆದರೆ ಅವಳನ್ನು ಕೊಂದಿದ್ದು ಯಾರು ಎಂದು ನಮಗೆ ಗೊತ್ತಾಗುವುದಿಲ್ಲ. ಇತ್ತ ಸಲೀಂಗೆ ಆ ಮಕ್ಕಳು ಕಾಣ್ತಾರೆ. ಸ್ನೇಹಿತರೆ, ಆ ಮಕ್ಕಳು ಸಲೀಂನ ಮಕ್ಕಳೇ ಆಗಿರುತ್ತಾರೆ. ಅವರ ಹೆಸರು ರೋಹನ್ ಹಾಗೂ ದೇವ್ ಎಂದು. ಹೀಗೆ ಆಟವಾಡುತ್ತಿದ್ದ ಆ ಮಕ್ಕಳು ನಂತರ ಜಗಳವಾಡಲು ಮುಂದಾಗ್ತಾರೆ. ಆದರೆ ಆ ಜಗಳವನ್ನು ತಡೆಯದ ಸಲೀಂ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಕಿಚನ್ಗೆ ಬಂದ ಸಲೀಂಗೆ ಶೆಫ್ನ ಶವ ಕಾಣುತ್ತೆ. ಆದರೆ ಅದನ್ನು ನೋಡಿದ ಅವನಿಗೆ ಯಾವ ಭಯವೂ ಆಗುವುದಿಲ್ಲ. ತನ್ನ ಕೆಲಸ ಮಾಡುತ್ತಾ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ನಿಜವಾಗಲೂ ಏನು ನಡೆಯುತ್ತಿದೆ ಎಂದು ನಮಗೆ ಅರ್ಥವಾಗುವುದಿಲ್ಲ. ಮುಂದೆ ನಮಗೆ ಎಲ್ಲವೂ ಅರ್ಥವಾಗುತ್ತೆ. ತುಂಬ ಸಮಯದ ನಂತರ ಅವರಿಬ್ಬರು ತಮ್ಮ ರೂಮ್ಗೆ ಹೋಗಲು ಮುಂದಾಗ್ತಾರೆ. ಹೋಗುವಾಗ ಜೆಸ್ಸಿಗೆ ಒಂದು ರೂಮ್ನಲ್ಲಿ ಸಲೀಂನ ಇಬ್ಬರು ಮಕ್ಕಳ ಶವಗಳು ಕಾಣುತ್ತವೆ. ಅದನ್ನು ನೋಡಿದ ಜೆಸ್ಸಿಗೆ ಅತಿಯಾದ ಭಯವಾಗಿ ಜೋರಾಗಿ ಕಿರುಚಿಕೊಳ್ತಾಳೆ.
ಆಗ ಡೇವಿಡ್ ಹಾಗೂ ಸಲೀಂ ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಏನು ಕೂಡ ಇರುವುದಿಲ್ಲ. ಆಗ ಜೆಸ್ಸಿ ನಾನು ಕಂಡಿದ್ದು ಭ್ರಮೆ ಇರಬೇಕೆಂದು ಸುಮ್ಮನಾಗ್ತಾಳೆ. ಇತ್ತ ಏಮಾ ಬಾತ್ ಟಬ್ನಲ್ಲಿ ಡ್ರಗ್ನ ನಶೆಯಲ್ಲಿರುವಾಗ ಬೆಟನ್ಕೋರ್ಟ್ ಅವಳಿಗೆ ಮತ್ತೆ ಡ್ರಗ್ ಇಂಜೆಕ್ಟ್ ಮಾಡಲು ಮುಂದಾಗ್ತಾನೆ. ಆಗ ಏಮಾ ಕದ್ದಿದ್ದ ಆ ಇಂಜೆಕ್ಷನ್ ಅನ್ನು ಅವನ ಮುಖಕ್ಕೆ ಚುಚ್ಚುತ್ತಾಳೆ. ಆಗ ನಮಗೆ ಗೊತ್ತಾಗುತ್ತೆ ಏಮಾ ಡೆಮೋನಿಕ್ ಪೊಸೆಷನ್ ನಲ್ಲಿದ್ದಾಳೆ ಎಂದು. ಅವಳನ್ನು ಕಂಟ್ರೋಲ್ ಮಾಡಲೆಂದೇ ಈ ಬೆಟನ್ಕೋರ್ಟ್ ಅವಳಿಗೆ ಡ್ರಗ್ ಇಂಜೆಕ್ಟ್ ಮಾಡುತ್ತಿದ್ದ. ಆಗ ಏಮಾ ಅಲ್ಲಿಂದ ಹೊರಬರ್ತಾಳೆ. ಇತ್ತ ಅದೇ ಹೋಟೆಲ್ನಲ್ಲಿದ್ದ ಒಬ್ಬ ಟೈಪಿಸ್ಟ್ ತನ್ನ ಅತಿಯಾದ ವರ್ಕ್ ಪ್ರೆಷರ್ನಿಂದ ಅಲ್ಲಿಯೇ ನೇಣು ಹಾಕಿಕೊಂಡು ಸತ್ತು ಹೋಗ್ತಾನೆ. ಇತ್ತ ಡೇವಿಡ್ ಸ್ನಾನ ಮಾಡುವಾಗ ಶವರ್ನಲ್ಲಿ ಬ್ಲ್ಯಾಕ್ ಲಿಕ್ವಿಡ್ ಬಂದಿದ್ದನ್ನು ನೋಡಿ ತುಂಬ ಗಾಬರಿಯಾಗಿ ಹೊರಬರ್ತಾನೆ. ನಂತರ ಮಲಗಿರುವ ಜೆಸ್ಸಿಯನ್ನು ಎದ್ದೇಳಿಸದೆ ಇದರ ಬಗ್ಗೆ ಮಾತನಾಡಲು ಸಲೀಂನನ್ನು ಹುಡುಕಿಕೊಂಡು ಹೋಗ್ತಾನೆ. ಎಷ್ಟೇ ಹುಡುಕಿದರೂ ಅವನಿಗೆ ಸಲೀಂ ಸಿಗುವುದಿಲ್ಲ. ಆಗ ಡೇವಿಡ್ ಕಿಚನ್ಗೆ ಹೋಗ್ತಾನೆ. ಹೋದ ಅವನಿಗೆ ಅಲ್ಲಿರುವ ಶೆಫ್ನ ಶವ ಕಂಡು ತುಂಬಾ ಹೆದರುತ್ತಾನೆ. ಇತ್ತ ಜೆಸ್ಸಿ ನಿದ್ದೆಯಿಂದ ಎದ್ದಾಗ ಅವಳಿಗೆ ಡೇವಿಡ್ ಎಲ್ಲಿಯೂ ಕಾಣುವುದೇ ಇಲ್ಲ. ಆಗ ಆಕೆ ಬಾತ್ರೂಮ್ಗೆ ಹೋದಾಗ ಅಲ್ಲಿರುವ ಬ್ಲ್ಯಾಕ್ ಲಿಕ್ವಿಡ್ ಕಂಡು ಆಕೆಗೂ ತುಂಬಾ ಭಯವಾಗುತ್ತೆ. ಆಗ ಅಲ್ಲಿಂದ ಹೋಗಲು ನೋಡಿದಾಗ ಆ ರೂಮ್ ಡೋರ್ ಲಾಕ್ ಆಗಿ ಬಿಟ್ಟಿರುತ್ತೆ. ಇತ್ತ ಸಲೀಂ ಜೆಸ್ಸಿಯ ಕಾರನ್ನು ಒಬ್ಬನಿಗೆ ಸೇಲ್ ಮಾಡ್ತಾನೆ. ಸ್ನೇಹಿತರೆ, ಅವಳ ಕಾರನ್ನು ತೆಗೆದುಕೊಂಡು ಹೋಗುವವನು ಜೆಸ್ಸಿಯ ಜೊತೆ ವಿಚಿತ್ರವಾಗಾಡಿದ ಅವಳ ಫ್ಯಾನ್ ಆಗಿರ್ತಾನೆ. ಈತ ಅವಳನ್ನು ಫಾಲೋ ಮಾಡುತ್ತಿರುತ್ತಾನೆ. ಮತ್ತೊಂದು ವಿಷಯವೇನೆಂದರೆ ಇವರ ಕಾರನ್ನು ಪಂಚರ್ ಮಾಡಿದ್ದು ಕೂಡ ಇವನೇ. ಏಕೆಂದರೆ ಈತ ಜೆಸ್ಸಿಯನ್ನು ಇಷ್ಟಪಡುತ್ತಿರುತ್ತಾನೆ. ಸಲೀಂ ಅವರ ಕಾರನ್ನು ಸೇಲ್ ಮಾಡಿದ್ದು ಹೋಟೆಲ್ ಓನರ್ ಆದ ಯುಜಿನ್ಗೆ ಗೊತ್ತಾಗಿ ಯಾಕೆ ಹೀಗೆ ಮಾಡಿದೆ ಎಂದು ಕೇಳ್ತಾನೆ. ಅದಕ್ಕೆ ಸಲೀಂ ಹೇಳ್ತಾನೆ, ಅವರು ಈ ಜಾಗಕ್ಕೆ ಬಂದ ಮೇಲೆ ಅವರಿಗೆ ಕಾರಿನ ಅವಶ್ಯಕತೆ ಇಲ್ಲ. ಅವರ ಮೂಲಕವೇ ನಾನು ನನ್ನ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳ್ತಾನೆ. ಆಗ ಸಿಸಿಟಿವಿಯಲ್ಲಿ ಅವರಿಗೆ ಬೆಟನ್ಕೋರ್ಟ್ ಹೋಟೆಲ್ನಲ್ಲಿ ಓಡಾಡುತ್ತಿರುವುದು ಕಾಣುತ್ತೆ. ಆಗ ಯುಜಿನ್ ಅಂದರೆ ಏಮಾ ಡ್ರಗ್ನ ಕಂಟ್ರೋಲ್ನಲ್ಲಿಲ್ಲ, ಅವಳು ಫ್ರೀಯಾಗಿದ್ದಾಳೆ. ಮೊದಲು ನಾವು ಡೇವಿಡ್ ಹಾಗೂ ಜೆಸ್ಸಿಯನ್ನು ಲಾಕ್ ಮಾಡಿಕೊಳ್ಳಬೇಕು. ನೀನು ಡೇವಿಡ್ನನ್ನು ನೋಡಿಕೊ, ನಾನು ಜೆಸ್ಸಿಯನ್ನು ಕರೆದುಕೊಂಡು ಬರುವೆ ಎಂದು ಸಲೀಂನನ್ನು ಕಳಿಸಿಬಿಡ್ತಾನೆ. ಇತ್ತ ಡೇವಿಡ್ ಸಲೀಂನನ್ನು ಹುಡುಕಿಕೊಂಡು ಒಂದು ರೂಮ್ಗೆ ಹೋದಾಗ ಅವನಿಗೆ ಡೀಮನ್ನಿಂದ ಪೊಸೆಸ್ ಆಗಿರುವ ಏಮಾ ಕಾಣ್ತಾಳೆ. ಅವಳನ್ನು ನೋಡಿ ಡೇವಿಡ್ ಹೆದರಿಕೊಳ್ಳುವಾಗ ಹಾಗೆಯೇ ಅವನಿಗೆ ಸಲೀಂ ಮಕ್ಕಳ ಆತ್ಮಗಳು ಕೂಡ ಕಾಣುತ್ತವೆ. ಅದರಿಂದ ಅತಿಯಾಗಿ ಗಾಬರಿಯಾದ ಡೇವಿಡ್ ಅಲ್ಲಿಂದ ಹೊರಬರ್ತಾನೆ. ಆಗ ಅವನಿಗೆ ಈ ಜಾಗದಲ್ಲಿ ಜನರು ಯಾವ ಯಾವ ರೀತಿ ಸತ್ತರು ಎಂದು ವಿಷನ್ಗಳು ಕಾಣುತ್ತವೆ. ಇತ್ತ ಯುಜಿನ್ ಜೆಸ್ಸಿಯ ರೂಮ್ಗೆ ಹೋಗಿ ಅವಳಿಗೆ ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಜೆಸ್ಸಿಗೆ ಪ್ರಜ್ಞೆ ಬಂದಾಗ ಆಕೆ ಒಂದು ಬೇಸ್ಮೆಂಟ್ನಲ್ಲಿ ಲಾಕ್ ಆಗಿರ್ತಾಳೆ. ಎದುರಿಗೆ ಯುಜಿನ್ ಡೆಮೋನಿಕ್ ರಿಚುವಲ್ ಮಾಡುವ ತಯಾರಿಯಲ್ಲಿರ್ತಾನೆ. ಇತ್ತ ಸಲೀಂ ಗನ್ ತೆಗೆದುಕೊಂಡು ಡೇವಿಡ್ನನ್ನು ಹುಡುಕಾಡ್ತಾನೆ. ಆಗ ಅವನಿಗೆ ಡೇವಿಡ್ ಸಿಕ್ಕಾಗ ಅವನನ್ನು ಯುಜಿನ್ ಬಳಿ ಕರೆದುಕೊಂಡು ಹೋಗಲು ಸಲೀಂ ಡೇವಿಡ್ಗೆ ಗನ್ನಿಂದ ಹೆದರಿಸ್ತಾನೆ. ಆದರೆ ಅದಕ್ಕೆ ಹೆದರದ ಅವರ ನಡುವೆ ಜಗಳವಾಗಿ ಡೇವಿಡ್ ಅಲ್ಲಿಂದ ಒಂದು ಜಾಗದ ಕಡೆ ಓಡಿ ಹೋಗ್ತಾನೆ. ಆಗ ಡೇವಿಡ್ಗೆ ಒಂದು ವಿಷನ್ ಕಾಣುತ್ತೆ. ಅದೇನೆಂದರೆ ಯಂಗ್ ಏಮಾ ಡೀಮನ್ನ ವಶವಾಗಿ ತನ್ನ ತಂದೆ ತಾಯಿಯನ್ನೇ ಭೀಕರವಾಗಿ ಚಾಕುವಿನಿಂದ ಕೊಲ್ಲುತ್ತಿರುವುದು. ಆಗ ಡೇವಿಡ್ ಈ ಜಾಗದಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ಯೋಚನೆ ಮಾಡುವಾಗ ಅಲ್ಲಿಗೆ ಸಲೀಂ ಬರ್ತಾನೆ. ಆಗ ಡೇವಿಡ್ ಸಲೀಂಗೆ ಹೊಡೆದು ಅವನ ಬಳಿಯಿರುವ ಗನ್ನನ್ನು ಕಿತ್ತುಕೊಳ್ಳಲು ನೋಡಿದಾಗ ಆ ಗನ್ ಫೈರ್ ಆಗುತ್ತೆ. ಅದರಿಂದ ಬಂದ ಬುಲೆಟ್ ಡೇವಿಡ್ನ ದೇಹದ ಒಳಗೋಗುತ್ತೆ. ಆ ಶಬ್ದ ಕೇಳಿ ಬೇಸ್ಮೆಂಟ್ನಿಂದ ಹೊರಬಂದ ಯುಜಿನ್ ಒಳ್ಳೆಯ ಕೆಲಸವನ್ನೇ ಮಾಡಿರುವೆ, ಅವನನ್ನು ಬೇಸ್ಮೆಂಟ್ಗೆ ಎಳೆದುಕೊಂಡು ಬಾ ಎಂದು ಹೇಳ್ತಾನೆ. ಆಗ ಬುಲೆಟ್ ಗಾಯದಿಂದ ಅರೆ ಜೀವವಾಗಿರುವ ಡೇವಿಡ್ನನ್ನು ನೋಡಿದ ಜೆಸ್ಸಿ ಅತಿಯಾಗಿ ಕಿರುಚುತ್ತಾಳೆ. ಆಗ ಯುಜಿನ್ ಅವಳಿಗೆ ಹೀಗೆ ಹೇಳ್ತಾನೆ, ಅವನ ಮಾತಿನಿಂದ ನಮಗೆ ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ಗೊತ್ತಾಗುತ್ತೆ. ಹಾಗೆ ನಮ್ಮ ಡೌಟ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಮೂವಿಯ ಮೊದಲಲ್ಲಿ ಬೇಸ್ಮೆಂಟ್ನಲ್ಲಿ ಡೆವಿಲ್ ವರ್ಷಿಪ್ ಮಾಡುತ್ತಿದ್ದ ಹುಡುಗ ಬೇರಾರೂ ಅಲ್ಲ, ಈ ಹೋಟೆಲ್ನ ಮಾಲೀಕನಾಗಿರುವ ಈ ಯುಜಿನ್ನೇ ಆಗಿರುತ್ತಾನೆ. ಆ ಜಾಗವು ಇದೇ ಬೇಸ್ಮೆಂಟೇ ಆಗಿದೆ. ಈತ ಮಾಡಿದ ಆ ಡೆಮೋನಿಕ್ ರಿಚುವಲ್ ಕಂಪ್ಲೀಟ್ ಆದ ಕಾರಣ ನರಕದ ಡೀಮನ್ ಅಲ್ಲಿಗೆ ಬರುತ್ತೆ. ಬಂದ ಅದಕ್ಕೆ ಟಾರ್ಗೆಟ್ ಆಗುವವಳೆ ಯುಜಿನ್ನ ಸಿಸ್ಟರ್ ಏಮಾ. ಆಗ ಅದೇ ಡೆಮೋನಿಕ್ ಪೊಸೆಷನ್ನಿಂದ ಆಕೆ ತನ್ನ ತಂದೆ ತಾಯಿಯನ್ನೇ ಕೊಂದು ಬಿಡ್ತಾಳೆ. ಆಗ ಯುಜಿನ್ಗೆ ಈ ವಿಷಯ ಗೊತ್ತಾಗಿ ತನ್ನ ತಂಗಿಯ ಒಳಗಿರುವ ಡೀಮನ್ನನ್ನು ಹೊರ ತೆಗೆಯಲು ತುಂಬಾ ಪ್ರಯತ್ನ ಪಡ್ತಾನೆ. ಆದರೆ
ಆಗುವುದಿಲ್ಲ. ಆಗ ಆತ ಡೀಮನ್ನಿಂದ ವೈಲೆಂಟ್ ಆಗಿ ಆಡುತ್ತಿದ್ದ ಏಮಾಳಿಗೆ ಡ್ರಗ್ ಕೊಟ್ಟು ಅವಳನ್ನು ಕಂಟ್ರೋಲ್ ಮಾಡಿರುತ್ತಾನೆ. ಅದಕ್ಕಾಗಿ ಬೆಟನ್ ಕೋರ್ಟ್ ಎಂಬ ವ್ಯಕ್ತಿಯನ್ನು ಕೂಡ ನೇಮಕ ಮಾಡಿರುತ್ತಾನೆ. ಈ ಹೋಟೆಲ್ನಲ್ಲಿ ಯುಜಿನ್ನಿಂದ ಯಾವಾಗ ಡೀಮನ್ ಪ್ರಾಬ್ಲಮ್ ಶುರುವಾಯಿತು ಆಗಿನಿಂದ ಇಲ್ಲಿಗೆ ಬರುವ ಜನರು ಕೂಡ ಒಂದೊಂದು ರೀತಿ ಸಾಯುತ್ತಿರುತ್ತಾರೆ. ನಾವು ನೋಡಿದ ಆ ಶೆಫ್, ಟೈಪಿಸ್ಟ್, ಗಿಟಾರ್ ಪ್ಲೇಯರ್, ಸಲೀಂನ ಮಕ್ಕಳೆಲ್ಲ ಸತ್ತು ಆತ್ಮವಾಗಿರುವವರೇ. ಆದರೆ ಅವರು ಜನರಿಗೆ ಕಾಣುತ್ತಾರೆ. ಹಾಗೆ ಅವರು ಯಾವ ರೀತಿ ಸತ್ತರೋ ಅದೇ ರೀತಿ ಸಾಯುತ್ತಾರೆ. ಇದೇ ರಿಪೀಟ್ ಆಗುತ್ತಲೇ ಇರುತ್ತದೆ. ಇದನ್ನೆಲ್ಲ ಮಾಡುತ್ತಿರುವುದು ಎಲ್ಲಿರುವ ಡೀಮನ್. ಇನ್ನು ಯುಜಿನ್ ಯಾಕೆ ಜೆಸ್ಸಿಯನ್ನು ಕಟ್ಟಿ ಹಾಕಿದ್ದಾನೆ ಎಂದರೆ ತನ್ನ ತಂಗಿಯ ದೇಹದಲ್ಲಿರುವ ಡೀಮನ್ ಅನ್ನು ರಿಚುವಲ್ನ ಮೂಲಕ ಜೆಸ್ಸಿಯ ದೇಹಕ್ಕೆ ಕಳಿಸಲು, ನಂತರ ಗುಣವಾಗುವ ತನ್ನ ತಂಗಿಯನ್ನು ಈ ಹೋಟೆಲ್ನಿಂದ ಕರೆದುಕೊಂಡು ಹೋಗುವುದೇ ಇವನ ಪ್ಲಾನ್ ಆಗಿದೆ. ಇವನ ಪ್ಲಾನ್ ಬಗ್ಗೆ ತಿಳಿದ ಸಲೀಂಗೆ ತುಂಬಾ ಕೋಪ ಬಂದು ಹೀಗೆ ಕೇಳ್ತಾನೆ, ಯುಜಿನ್, ಇಷ್ಟೆಲ್ಲ ಕೆಲಸವನ್ನು ನೀನು ನನ್ನ ಕೈನಿಂದ ಮಾಡಿಸಿದ್ದು ನನ್ನ ಮಕ್ಕಳನ್ನು ಉಳಿಸುತ್ತೀನಿ ಎಂದಿದ್ದಕ್ಕೆ. ಅದಕ್ಕಾಗಿ ಈ ಹೋಟೆಲ್ನಲ್ಲಿರುವ ಆತ್ಮಗಳ ಮಧ್ಯೆ ನಾನಿದ್ದಿದ್ದು ನನಗೆ ನನ್ನ ಮಕ್ಕಳು ಪುನಃ ಬದುಕಿ ಬರಬೇಕು ಎಂದು ಕೇಳಿದಾಗ ಯುಜಿನ್ ಹೇಳ್ತಾನೆ, ಸಲೀಂ, ನೀನೊಬ್ಬ ಮೂರ್ಖ. ನಿನ್ನ ಮಕ್ಕಳು ಸತ್ತಿದ್ದಾರೆ. ಸತ್ತವರನ್ನು ಹೇಗೆ ಬದುಕಿಸಲು ಸಾಧ್ಯ? ನಾನು ಇಷ್ಟೆಲ್ಲ ಮಾಡಿದ್ದು ಕೇವಲ ನನ್ನ ತಂಗಿಗಾಗಿ. ಆದರೆ ಆ ಕೆಲಸಕ್ಕಾಗಿ ನಿನ್ನನ್ನು ಉಪಯೋಗಿಸಿಕೊಂಡೆ ಎಂದಾಗ ಅಲ್ಲಿಗೆ ಏಮಾ ಬರ್ತಾಳೆ. ಮೊದಲೇ ಕೋಪದಲ್ಲಿದ್ದ ಸಲೀಂ, ನನ್ನ ಮಕ್ಕಳು ನನಗೆ ಸಿಗುವುದಿಲ್ಲವೆಂದ ಮೇಲೆ ನಿನ್ನ ತಂಗಿಯು ನಿನಗೆ ಸಿಗಬಾರದೆಂದು ಅವಳಿಗೆ ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ. ಅದನ್ನು ಕಂಡ ಯುಜಿನ್ಗೆ ಅತಿಯಾದ ನೋವಾಗುತ್ತೆ. ಅದರ ಜೊತೆಯೇ ಬಂದ ಕೋಪದಿಂದ ಚಾಕುವಿನಿಂದ ಸಲೀಂನ ಕತ್ತನ್ನು ಸೀಳಿ ಸಾಯಿಸಿಬಿಡ್ತಾನೆ. ಈ ಸಮಯದಲ್ಲಿ ಕೈಗೆ ಕಟ್ಟಿದ್ದ ಹಗ್ಗದಿಂದ ಫ್ರೀಯಾದ ಜೆಸ್ಸಿಯನ್ನು ಕೂಡ ಸಾಯಿಸಲು ಮುಂದಾಗ್ತಾನೆ. ಆದರೆ ಜೆಸ್ಸಿಗೆ ಸಿಕ್ಕ ಒಂದು ಟೂಲ್ನಿಂದ ಯುಜಿನ್ಗೆ ಚುಚ್ಚಿ ಕೊಂದು ಹಾಕ್ತಾಳೆ. ನಂತರ ಡೇವಿಡ್ನ ಬಳಿ ಬಂದ ಜೆಸ್ಸಿ ಸಹಾಯಕ್ಕಾಗಿ ಯಾರನ್ನಾದರೂ ಕರೆದುಕೊಂಡು ಬರುವೆ ಎಂದು ಅಲ್ಲಿದ್ದ ಗನ್ ತೆಗೆದುಕೊಂಡು ಹೊರಗೋದಾಗ ಅವಳಿಗೆ ಹೋಟೆಲ್ನಲ್ಲಿ ಸತ್ತ ಎಲ್ಲರ ಆತ್ಮಗಳು ಕಾಣುತ್ತವೆ. ಆಗ ಅಲ್ಲಿಗೆ ಜೆಸ್ಸಿಗಾಗಿ ಅವಳ ಸೈಕೋ ಅಭಿಮಾನಿ ಬರ್ತಾನೆ. ಬಂದ ಅವನು ಜೆಸ್ಸಿಯನ್ನು ಹಿಡಿಯಲು ಮುಂದಾದಾಗ ಅಲ್ಲಿಗೆ ಬರುವುದೇ ಡೇವಿಡ್. ಆಗ ಆತ ಜೆಸ್ಸಿಯನ್ನು ನನಗೆ ಒಪ್ಪಿಸು ಎಂದು ಅವನಿಗೇನೆ ಬೆದರಿಕೆ ಹಾಕ್ತಾನೆ. ಆದರೆ ಅವನಿಗೆ ಗೊತ್ತಿರುವುದಿಲ್ಲ ಏಮಾಳ ನಂತರ ಡೀಮನ್ ಡೇವಿಡ್ನನ್ನು ಪೊಸೆಸ್ ಮಾಡಿದೆ ಎಂದು. ಆಗ ಡೇವಿಡ್ ಆತನನ್ನು ಭೀಕರವಾಗಿ ಸಾಯಿಸಿಬಿಡ್ತಾನೆ. ನಂತರ ಜೆಸ್ಸಿಯನ್ನು ಕೂಡ ಸಾಯಿಸಲು ಬಂದಾಗ ವಿಧಿಯಿಲ್ಲದೆ ಜೆಸ್ಸಿ ಡೇವಿಡ್ಗೆ ಶೂಟ್ ಮಾಡ್ತಾಳೆ. ನಂತರ ಡೇವಿಡ್ ಸತ್ತು ಹೋಗ್ತಾನೆ. ಇಡೀ ಹೋಟೆಲ್ನಲ್ಲಿ ಕೇವಲ ಜೆಸ್ಸಿ ಮಾತ್ರ ಬದುಕಿರುವುದರಿಂದ ಈಗ ಡೀಮನ್ ಆಯ್ಕೆ ಮಾಡಿಕೊಳ್ಳುವುದೇ ಜೆಸ್ಸಿಯ ದೇಹವನ್ನು. ಆಗ ಡೀಮನ್ನಿಂದ ಪೊಸೆಸ್ ಆದ ಜೆಸ್ಸಿ ಮುಂದಿನ ಬೇಟೆಗಾಗಿ ಸಿಟಿಯ ಕಡೆ ಹೋಗ್ತಾಳೆ. ಅಲ್ಲಿಗೆ ದಿ ಓವರ್ ನೈಟ್ ಮೂವಿಯನ್ನು ಎಂಡ್ ಮಾಡಲಾಗಿದೆ.